ಕೇರ್ಪೇಟೆಯಿಂದ ನಾವು ಟೋಟಲಿ 150 ಬಸ್ ಮಾಡಿದ್ದೀವಿ. ಟೋಟಲ್ ನಮ್ಮ ಪ್ರಕಾರ 5,000 ಜನ ಅಲ್ಲಿಂದ ಇಲ್ಲಿಗೆ ಕೇರ್ಪೇಟೆ ಬಂದಿರೋದು. ಟೋಟಲಿ 100% ಯಶಸ್ವಿ ಆಗಿದೆ. ಈಗಾಗಲೇ ಹಿಂದಿನಿಂದ 7 ದಿನದಿಂದ ಯಶಸ್ವಿ ಆಗಿದೆ. ಇನ್ನು ಇವತ್ತು ಯಶಸ್ವಿ ಆಗಲ್ವಾ, ಅದಕ್ಕಿಂತ 7 ದಿನಕ್ಕಿಂತ ಇವತ್ತು ಅದ್ದೂರಿಯಾಗಿ ಯಶಸ್ವಿ ಆಗುತ್ತೆ. ಶಾಸಕರಾದ ಎಚ್ ಡಿ ಮಂಜಣ್ಣ ಅವ್ರ ಜೊತೆ ಹೆಜ್ಜೆ ಹಾಕಲಿಕ್ಕೆ ತಯಾರಿದ್ದಾರೆ. ಇನ್ನು 5 ನಿಮಿಷ ಸ್ಟಾರ್ಟ್ ಆಗ್ತದೆ. ಎಲ್ಲರಿಗೂ ನಮಸ್ಕಾರ. ಇದು ಪಾದಯಾತ್ರೆ ತುಂಬ ಯಶಸ್ವಿ ನಡೀತಾ ಇದೆ. ಅದರಲ್ಲೂ ಇವತ್ತು ವಿಶೇಷವಾಗಿ ಶ್ರೀರಂಗಪಟ್ಟಣ ಮತ್ತು ಕೇರ್ಪೇಟೆ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಬರ್ತಾ ಇದೆ. ಇನ್ನು ನಮ್ಮ ನಿಖಿಲಣ್ಣ ಇನ್ನೂ ಒಂದು 2 ಕಿಲೋಮೀಟರ್ ಹಿಂದೆ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ಒಂದು ಕಪ್ರಿ ಆಹಾರ ಮತ್ತು ಒಂದು ಬೆಲ್ದಾರ ಮಾಡೋಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು ಅದ್ದೂರಿಯಾಗಿ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ಹಾಗಾಗಿ ಯಶಸ್ವಿಯಾಗಿ ಒಳ್ಳೆಯದಾಗುತ್ತೆ ಅಂತೇಳಿ ನಾವೆಲ್ಲ ಭಾವಿಸ್ತೀವಿ. ಇನ್ನೂ ಹೆಚ್ಚಿನ ರೀತಿ ಮೈಸೂರಿಗೆ ಇವತ್ತು ಲಾಸ್ಟ್ ಆಗಿದ್ದರಿಂದ ಹೆಚ್ಚಿನ ರೀತಿ ಎಲ್ಲ ಸೇರಿಕೊಂಡು ಯಶಸ್ವಿ ಆಗುತ್ತೆ ಅಂತೇಳಿ ನಾಳೆ ಕಾರ್ಯಕ್ರಮಕ್ಕೂ ತುಂಬ ಎಲ್ಲ ಬಂದು ಜನ ಯಶಸ್ವಿಗೊಳ್ಳಿ ಅಂತೇಳಿ ಹಾರೈಸ್ತೀವಿ. ಕೇರ್ಪೇಟೆಯಿಂದ ನಾವು ಟೋಟಲಿ 150 ಬಸ್ ಮಾಡಿದ್ದೀವಿ. ಟೋಟಲ್ ನಮ್ಮ ಪ್ರಕಾರ 5,000 ಜನ ಅಲ್ಲಿಂದ ಇಲ್ಲಿಗೆ ಕೇರ್ಪೇಟೆ ಬಂದಿರೋದು. ಟೋಟಲಿ 100% ಯಶಸ್ವಿ ಆಗಿದೆ. ಈಗಾಗಲೇ ಹಿಂದಿನಿಂದ 7 ದಿನದಿಂದ ಯಶಸ್ವಿ ಆಗಿದೆ. ಇನ್ನು ಇವತ್ತು ಯಶಸ್ವಿ ಆಗಲ್ವಾ, ಅದಕ್ಕಿಂತ 7 ದಿನಕ್ಕಿಂತ ಇವತ್ತು ಅದ್ದೂರಿಯಾಗಿ ಯಶಸ್ವಿ ಆಗುತ್ತೆ. ಕುಮಾರಸ್ವಾಮಿ ಅವರು ಒಂದು ಸವಾಲಾಗಿದೆ, DK ಅವರು ಏನು ಡಾಕ್ಯುಮೆಂಟ್ ತೊಗೊಂಡು ಬನ್ನಿ ನಾನು ಉತ್ತರ ಕೊಡ್ತೀನಿ ಅಂತ. ಕುಮಾರಣ್ಣಂಗೆ ಯಾರು ಏನೇ ಸವಾಲು ಹಾಕರು ಕುಮಾರಣ್ಣನ ಏನೂ ಮಾಡೋಕ್ಕಾಗಲ್ಲ. ಅದು ಸುಮ್ಮನೆ ಈ ದಿಕ್ಕು ತಪ್ಸೋಕ್ಕೆ ಈಗ ಬರ್ತಾ ಇರೋವಂಥ ಪಾದಯಾತ್ರೆಯನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಅವೆಲ್ಲ ಹಂಗೆ ಮಾಡ್ತಾಯಿದ್ದಾರೆ. ಹಂಗಾಗಿ ಯಾವುದೇ ಕಾರಣಕ್ಕೆ ಏನೇ ಆದ್ರೂ ಏನೇ ದಿಕ್ಸ್ಪಸ್ರು ಹಿಂದೆಲ್ಲ ಏನೇನೋ ಆಗಿದೆ, ಕುಮಾರಣ್ಣ ಅದಕ್ಕೆಲ್ಲ ಆಗಿಲ್ಲ, ಇದಕ್ಕೆ ಬಗ್ತಾರ. ಯಾವುದೇ ಕಾರಣಕ್ಕೆ ಕುಮಾರಣ್ಣ ಏನಾಗಲ್ಲ. ಕುಮಾರಣ್ಣ ಅದ್ದೂರಿಯಾಗಿರ್ತಾರೆ, ಇನ್ನೂ ಚೆನ್ನಾಗಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ನಿಖಿಲಣ್ಣ ಮತ್ತು ವಿಜಯಣ್ಣ ನೇತೃತ್ವದಲ್ಲಿ ನಡೀತಾ ಇರೋದು ತುಂಬ ಯಶಸ್ವಿ ಆಗಿದೆ. ವಿಜಯಣ್ಣ ಹಬ್ಬದು ನಿಖಿಲಣ್ಣ ಹಬ್ಬದು ಅದ್ದೂರಿಯಾಗಿ ಯಶಸ್ವಿ ಆಯ್ತಾರೆ. ಅವರಿಬ್ಬರು ಜೊತೆಗೂಡೋದು ಒಂದು ನಮ್ಮ ಕರ್ನಾಟಕಕ್ಕೆ ಒಂದು ಖುಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಆ ಕಾರ್ಯಕರ್ತರು ಹಿರೇಕರ್ತರೆಲ್ಲ ಪ್ರೀತಿ ವಿಶ್ವಾಸದಿಂದ ಅದ್ದೂರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಯಶಸ್ಸು ನೋಡಿ ತಡ್ಕೊಳ್ನಾರ್ದೇ ಇವತ್ತು ಈಗ ನೋಡಿ ನೀವೇ ಒಂದೊಂದು ಉದ್ದೇಶ ಯಾವಾಗಲೂ ಈ ಥರ ಕಾರ್ಯಕ್ರಮ ಮಾಡ್ತಿದ್ದಾಗ ಮುಂದೆ ಮಾಡ್ಕೊಂಡು ಎಲ್ಲ ನೋಡಿದ್ದೀರಾ. ಇದು ಉದ್ದೇಶಪೂರ್ವಕವಾಗಿ ಮುಂದೆ ಮಾಡ್ಕೊಂಡು ಹೋಗ್ತಾ ಇರೋದು. ಏನೇ ಆಗ್ಬಿಡೋದು ಒಂದು ಭಯದಿಂದ ಅಷ್ಟು ಬಿಟ್ಟರೆ ಅದು ಇನ್ನೇನು ವಿಶೇಷ ಅಲ್ಲ. ದಿಕ್ಕು ತಪ್ಸೋಕ್ಕೆ ನೀವೇ ಜನರ ನೋಡ್ಬೋದು, ನೀವೇ ನೋಡ್ತಾ ಇದ್ರಿ. ಯಾರು ಹಿಂಗೆ ಮಾಡ್ತಾರಾ? ಹಂಗಿದ್ರೆ ನಾವೇನು ಮಾಡಿಲ್ಲ ಅಂದರೆ ಯಾಕೆ ಮುಂದೆ ಕಾರ್ಯಕ್ರಮ ಮಾಡ್ತಿದ್ರು? ಮಾಜಿ ಪ್ರಧಾನಿಗಳ ಬಗ್ಗೆ, ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವ್ರ ಬಗ್ಗೆ ಆಗಲಿ, DK ಶಿವರಾಗಿ ಸಿದ್ದರಾಮಯ್ಯ ಏಕವಚನ ಪದಗಳನ್ನ ಉಪಯೋಗಿಸುವಂಥ ಪದ್ಧತಿ ಬಂದ್ಬಿಟ್ಟಿದೆ. ಇದು ಎಲ್ಲೋ ಕಡೆ ಶೋಭೆ ದೊರೆತ ರಾಜಕಾರಣಿಗಳಿಗೆ. ಅದನ್ನು ನಾವು ಹೇಳೋದಲ್ಲ, ನಮ್ಮ ಕರ್ನಾಟಕದ ಜನತೆ ಯೋಚನೆ ಮಾಡಿಕೊಂಡು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ಇವತ್ತು ಹೇಳಿರೋದ ಯಾವತ್ತು ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ. ನಾವು ಚಿಕ್ಕವರಿದ್ದೀವಿ, ದೊಡ್ಡವ್ರ ವಿಚಾರದಲ್ಲ. ಜನ ಉತ್ತರ ಕೊಡ್ತಾರೆ ಅಂತ ಹೇಳ್ತೀರಾ? 100% ಎಲ್ಲ ಉತ್ತರ ಕೊಡ್ತಾರೆ. ಮಂಡ್ಯದಲ್ಲಿ ಮೊನ್ನೆ ಒಂದು ವಿಡಿಯೋ ಹಾಕಿದ್ರು, ಕುಮಾರಣ್ಣ ಏನು BJP ವಿರುದ್ಧ ಮಾತಾಡಿರೋಂಥ ಹಳೆ ವಿಡಿಯೋಗಳನ್ನ ಹಾಕಿ ಇವತ್ತು ಪ್ರಚಾರ ಮಾಡ್ತಿದ್ದಾರೆ. ಜನಕ್ಕೆ ಸಂದೇಶ ಕೊಡಬೇಕು ಅಂತ. ಅವತ್ತು ಅಲಯನ್ಸ್ ಆಗಿದ್ದ ಮುಂಚೆ ಇದ್ದಂಥ ವಾತಾವರಣ ಅದು. ಅವತ್ತಿನ ರಾಜಕೀಯ ಸಂದರ್ಭಕ್ಕೆ ಏನು ಬೇಕಾದ್ರೆ ಮಾತಾಡಿರ್ತಾರೆ. ಹೊಂದಾಣಿಕೆ ಆದಾಗ ಅದು ಎಲ್ಲವನ್ನು ಮರೆತು ಹೊಂದಾಣಿಕೆ ಹೋಗಲೇಬೇಕಾಗ್ತದೆ. ಹಳೆದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ. ಈ ಎಲ್ಲ ದ್ವೇಷ ರಾಜಕಾರಣಕ್ಕೆ ಜನ ತಕ್ಕ ಉತ್ತರ ಕೊಡ್ತಾರೆ ಸರ್ ಮುಂದಿನ ದಿನಗಳಲ್ಲಿ. ನೀವೇ ನೋಡ್ತಿರಲ್ಲ, ಮುಂದೆ ನೋಡ್ತೀರಿ. ಓಕೆ, ಈ ಪಾದಯಾತ್ರೆ ನಾಳೆ ಸಮಾವೇಶ ಮುಗಿದ ನಂತರ ಮುಂದಿನ ನಡೆ ಹೆಂಗಿದೆ ಸರ್? ಮುಂದಿನ ದೊಡ್ಡವರು ತೀರ್ಮಾನ ಮಾಡ್ತಾರೆ. ಕುಮಾರಣ್ಣವರು, ದೇವೇಗೌಡರು, ನಿಖಿಲಣ್ಣವರು ಮತ್ತು ವಿಜೇಂದ್ರಣ್ಣವರೆಲ್ಲ ಕೂತು ಮಾತಾಡ್ತಾರೆ. ಏನೆಲ್ಲ ಉತ್ಸಾಹಿಗಳಾಗಿ ಎರಡೂ ಪಕ್ಷದ ಕಾರ್ಯಕರ್ತರು, ಮುಖಂಡರು ಇವತ್ತು ಕೇರ್ಪೇಟೆ ತಾಲೂಕಿನಿಂದ ಅತಿ ಹೆಚ್ಚು ಜನ ಬಂದು ಶಾಸಕರಾದ ಎಚ್ ಡಿ ಮಂಜಣ್ಣ ಅವ್ರ ಜೊತೆ ಹೆಜ್ಜೆ ಹಾಕಲಿಕ್ಕೆ ತಯಾರಿದ್ದಾರೆ. ಇನ್ನು 5 ನಿಮಿಷ ಸ್ಟಾರ್ಟ್ ಆಗ್ತದೆ.